ಸಲ ಶಿವರಾತ್ರಿ ಹಬ್ಬನ ಸಿಂಪಲ್ ಆಗಿ ಮಾಡ್ಬಿಡೋಣ, ಮನೇಲಿ ಚಿಕ್ಕ ಮಗು ಇರೋದ್ರಿಂದ ಪದೇ ಪದೇ ಎದ್ದೇಳ್ತಾನೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಅನ್ನಿಸ್ತು. ಪಾಪು ಸಂಜೆ ಮಲ್ಕೊಂಡ್ರೆ ಎದ್ದೇಳಲ್ಲ, ಅವ್ನ ಪಾಡಿಗೆ ಅವ್ನ ಆರಾಮಾಗಿ ಮಲ್ಕೋತಾನೆ ಸ್ವಲ್ಪ ಹೊತ್ತು. ಅಕಸ್ಮಾತ್ ಎದ್ರೆ ನನ್ನ ಹಸ್ಬೆಂಡ್ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ತಯಾರಿನ ಮಾಡ್ಕೊಂಡೆ. ಒಂದ್ ಕಡೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಾನು ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ಫೋನ್ ಮಾಡಿ ಹಣ್ಣು ತಗೊಂಬರ್ರಿ ಅಂತ ಹೇಳಿದ್ರೆ ಇದ್ದ ಹಣ್ಣನ್ನೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಅದ್ರಲ್ಲಿ ಕಲ್ಲಂಗಡಿ ವಾಸನೆ ಬಂದ್ರೇನೆ ಒಂಥರ ಖುಷಿ ಅಂತ ಅನ್ಸುತ್ತೆ. ನಾವು ಚಿಕ್ಕವರಿದ್ದಾಗ ಈ ಹಬ್ಬ ಬಂದ್ರೆ ಈ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ಕೊಂಡು ಪಲಹಾರನ ರೆಡಿ ಮಾಡ್ಕೊಂಡು ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಮಾಡಿ ಅಲ್ಲಿರೋರ್ಗೆಲ್ಲ ಪ್ರಸಾದ ಹಂಚಿ ಮನೆಗೆ ಬರ್ತಾ ಇದ್ವಿ. ಜಾಗರಣೆ ಮಾಡಿ ರಜಾ ಬೇರೆ ಕೊಡ್ತಾರೆ ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ಜಾಗರಣೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ರಾತ್ರಿನೇ ಮಲ್ಕೊಂಡ್ ಬಿಡ್ತಾ ಇದ್ವಿ. ಇವತ್ತು ಹಬ್ಬದ ದಿವಸ ರೈಸ್ ಐಟಮ್ಸ್ ಏನು ಮಾಡಲ್ಲ, ಹಾಗಾಗಿ ಲೈಟ್ ಆಗಿ ಮಂಡಕ್ಕಿ ಮಾಡ್ಬಿಡೋಣ, ನೆನ್ಸಿದ್ ಮಂಡಕ್ಕಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನೋಡಿ ಯಾವ ತರ ದೊಡ್ಡದಾಗಿ ತರಕಾರಿ ಕಟ್ ಮಾಡಿದ್ದಾರೆ ಅಂತ. ಮಾಡೋ ಚಿತ್ರಾನ್ನದ ಗೊಜ್ಜು ಅಥವಾ ಪಲಾವ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ, ತುಂಬಾನೇ ರುಚಿಯಾಗಿ ಮಾಡ್ತಾರೆ. ನನಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ. ಚಿಕ್ಕವನು ಗಾಳಿ ಬೇರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಚಾನಲ್ ಅಲ್ಲೇನೆ ಎಲ್ಲಾ ದೇವಸ್ಥಾನ ನೋಡ್ಬೋದು ನೋಡಮ್ಮ ಅಂತ ಹೇಳ್ಬಿಟ್ಟು ಭಜನೆ ಹಾಕಿ ಕೂರ್ಸಿದ್ರು.